ಸಿಇಟಿ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ವಿದ್ಯಾರ್ಥಿಗಳಿಗೆ ಕನಸು ನನಸಾದ ಸಂಭ್ರಮ. ಸಿಇಟಿ ರ್ಯಾಂಕ್ ವಿಜೇತರ ಯಶಸ್ಸಿನ ಸೂತ್ರವೇನು? ಭಾವಿ ಡಾಕ್ಟರ್ ಎಂಜಿನಿಯರ್ಗಳು ಏನಂತಾರೆ? ಟಿವಿ9 ಸ್ಟುಡಿಯೋದಲ್ಲಿ ಸಿಇಟಿ ಟಾಪರ್ಸ್ ಇದೇ ಈ ಹೊತ್ತಿನ ವಿಶೇಷ. ಸಿಇಟಿ ಸಾಧಕರು 2015ರ ಸಿಇಟಿ ಫಲಿತಾಂಶ ಪ್ರಕಟವಾಗಿದೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಚೇರಿಯಲ್ಲಿ ಇವತ್ತು ಫಲಿತಾಂಶದ ವೆಬ್ಸೈಟ್ಗೆ ಉನ್ನತ ಶಿಕ್ಷಣ ಸಚಿವ ಆರ್.ವಿ. ದೇಶಪಾಂಡೆ ಚಾಲನೆ ನೀಡಿದರು. ಈ ಸಾರಿ ಸಿಇಟಿಯಲ್ಲಿ ಟಾಪ್ 5 ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಸರ್ಕಾರ ಉಚಿತ ಶುಲ್ಕ ಭರಿಸುವುದಾಗಿ ಘೋಷಿಸಿದರು. ಯಾವುದೇ ಕೋರ್ಸ್ ಆಯ್ದುಕೊಂಡರೂ ಸರ್ಕಾರವೇ ಈ ಟಾಪ್ 5 ವಿದ್ಯಾರ್ಥಿಗಳ ಶುಲ್ಕ ಭರಿಸಲಿದೆ ಅಂತ ದೇಶಪಾಂಡೆ ಹೇಳಿದರು. ಇದು ದೇಶಪಾಂಡೆ ಅವರು ಹೇಳಿರ್ತಕ್ಕಂತಹ ಮಾತು. ಒಟ್ಟಾರೆಯಾಗಿ ಸಿಇಟಿಯಲ್ಲಿ ಅಗ್ರ ರ್ಯಾಂಕ್ಗಳನ್ನು ಗಳಿಸಿರ್ತಕ್ಕಂತಹ ವಿದ್ಯಾರ್ಥಿಗಳು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ವಾಸ್ತುಶಿಲ್ಪ ವಿಭಾಗದಲ್ಲಿ 1ನೇ ರ್ಯಾಂಕ್ ಅನ್ನ ಗಳಿಸಿರತಕ್ಕಂತಹ ಶರಣ್ ಜಿಎಸ್, ಕನಕಪುರ ರಸ್ತೆಯಲ್ಲಿರುವಂತಹ ದೀಕ್ಷಾ ಸಿಎಫ್ಎಲ್ ಪಿಯು ಕಾಲೇಜಿನ ವಿದ್ಯಾರ್ಥಿ. ಹಾಗೆಯೇ ಮೆಡಿಕಲ್ ಹಾಗೂ ದಂತವೈದ್ಯಕೀಯ ವಿಭಾಗದಲ್ಲಿ 4ನೇ ರ್ಯಾಂಕ್ ಅನ್ನು ಗಳಿಸಿರತಕ್ಕಂತಹ ವಿದ್ಯಾರ್ಥಿ ಗಣೇಶ್ ಪ್ರಸನ್ನ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀ ಕುಮಾರನ್ಸ್ ಚಿಲ್ಡ್ರನ್ಸ್ ಹೋಮ್ ಬೆಂಗಳೂರು ಈ ಕಾಲೇಜಿನ ವಿದ್ಯಾರ್ಥಿ. ಹಾಗೆಯೇ ಇಂಜಿನಿಯರಿಂಗ್ ವಿಭಾಗದಲ್ಲಿ 2ನೇ ರ್ಯಾಂಕ್ ಅನ್ನು ಗಳಿಸಿರತಕ್ಕಂತಹ ಕೊಮ್ಮೂರು ಅಲೇಖ್ಯ ರೆಡ್ಡಿ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಈಕೆ ಸನ್ರೈಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಆನೇಕಲ್ನ ವಿದ್ಯಾರ್ಥಿನಿ. ಹಾಗೆಯೇ ವಾಸ್ತುಶಿಲ್ಪ ವಿಭಾಗದಲ್ಲಿ 10ನೇ ರ್ಯಾಂಕ್ ಅನ್ನು ಗಳಿಸಿರತಕ್ಕಂತಹ ದೀಪಿಕಾ ವಿವಿಎಸ್ ಕಾಲೇಜು ರಾಜಾಜಿನಗರದ ವಿದ್ಯಾರ್ಥಿನಿ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಶರಣ್, ಕಂಗ್ರಾಚುಲೇಷನ್ಸ್. ಏನು ಅನ್ನಿಸ್ತಾ ಇದೆ ಫಸ್ಟ್ ರ್ಯಾಂಕ್ ಇನ್ ಇದರಲ್ಲಿ ನಾಟಾದಲ್ಲಿ ಬಂದಿರೋದ್ರ ಬಗ್ಗೆ? ತುಂಬಾ ಖುಷಿ ಆಗ್ತದೆ ನನ್ಗೆ. ಓಕೆ, ನಂಗೆ ಒಂದು ಟಾಪ್ 3 ರ್ಯಾಂಕ್ಸ್ ಅಲ್ಲಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಆದ್ರೆ ಎಂಡ್ ವರ್ಗು ಏನು ಹೇಳಕ್ ಆಗಲ್ಲ. ಇವತ್ತು ಬಂದಿರೋದಂತೂ ನಂಗೆ ತುಂಬಾ ಖುಷಿ ಆಗಿದೆ, ಫಸ್ಟ್ ರ್ಯಾಂಕ್ ಬಂದಿರೋದು. ಓಕೆ, ಅಂದ್ರೆ ನಾಟಾದಲ್ಲಿ ಉಳಿದದ್ರಲ್ಲಿ ಎಷ್ಟು ರ್ಯಾಂಕ್ ಬಂದಿದೆ? ಉಳಿದಿದ್ದು ನಾನು ಇಂಜಿನಿಯರಿಂಗ್ ಇದ್ರಲ್ಲಿ 500 ಒಳಗಡೆ ಬಂದಿದೆ, 400 ಅಷ್ಟೋ ನಾನು ಸರಿಗ್ ನೋಡಿಲ್ಲ. ಓಕೆ, ಅಂದ್ರೆ ಮೇನ್ ಫೋಕಸ್ ಇದ್ದಿದೆ ನಾಟದ ಮೇಲೆ? ಮೇನು ಇದಕ್ಕೆ ನಾಟಗೆ ಫೋಕಸ್ ಇದ್ದಿದ್ದು. ಓಕೆ, ಸೊ ಫಸ್ಟ್ ರ್ಯಾಂಕ್ ಬಂದಿದೆ, ಖುಷಿಯಾಗಿದೆ? ತುಂಬಾ ಖುಷಿಯಾಗಿದೆ. ಮನೆಯಲ್ಲೂ ಎಲ್ಲ ಅಷ್ಟೇ ತುಂಬಾ ಖುಷಿಯಾಗಿದ್ದಾರೆ. ಓಕೆ, ಹಾಗೇನೆ ದೀಪಿಕಾ 10ನೇ ರ್ಯಾಂಕ್ ಬಂದಿದೆ ಇದರಲ್ಲಿ ನಾಟದಲ್ಲಿ, ಏನ್ ಅನಿಸ್ತಿದೆ? ತುಂಬಾನೇ ಖುಷಿ ಆಗ್ತದೆ ಸರ್. ಆಕ್ಚುಲಿ ಎಕ್ಸ್ಪೆಕ್ಟೇಷನ್ ಇತ್ತು 28th ಒಳಗಡೆ ಬರ್ತೀನಿ ಅಂತ, ಬಟ್ 10 ಬಂದಿದ್ದು ನಂಗೆ ತುಂಬಾನೇ ಖುಷಿ ಆಗಿದೆ. ಪೇರೆಂಟ್ಸ್ ಅಷ್ಟೇ ತುಂಬಾ ಖುಷಿ ಪಟ್ಟಿದ್ದಾರೆ. ಬಟ್ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತಲ್ಲ, 5th ರ್ಯಾಂಕ್ ಒಳಗಡೆ ಬಂದಿದೆ ಚೆನ್ನಾಗಿರ್ತಿತ್ತು ಅಂತ, ಸೊ ಅದೊಂದು ಇದ್ದೇ ಇರುತ್ತೆ ಸರ್. ನಿಜ, ಅಂದ್ರೆ ಎಷ್ಟೇ ರ್ಯಾಂಕ್ ಇದು ಬಂದ್ರು ಕೂಡ ಇನ್ನೂ ಟಾಪ್ ಗೆ ಹೋಗ್ಬೋದಿತ್ತು, ಅವಕಾಶ ಇತ್ತೇನೋ ಅಂತ ಹೇಳುತ್ತದೆ. ಇವಾಗ ಯಾವ್ದು ಉಳಿದ್ರಲ್ಲಿ ಎಷ್ಟು ಬಂದಿದೆ? ಇಂಜಿನಿಯರಿಂಗ್, ಮೆಡಿಕಲ್ ಅಟೆಂಪ್ಟ್ ಮಾಡಿದ್ರೆ? ಅಟೆಂಪ್ಟ್ ಮಾಡಿದ್ದೆ, ಬಟ್ ನಾನು ಅದು ನೋಡಕ್ ಹೋಗಿಲ್ಲ. ಬಿಕಾಸ್ ನಾನು ಫಸ್ಟ್ ಪ್ರಿಫರೆನ್ಸ್ ನಾಟಗೆ ಕೊಟ್ಟೆ, ಆರ್ಕಿಟೆಕ್ಚರ್ಗೆ. ಸೊ ಅದನ್ನ ನೋಡಕ್ಕೆ ಹೋಗ್ಲಿಲ್ಲ ಸರ್. ಓಕೆ, ಸೊ ನಾಟದ ಕಡೆಗೆ ಕಾನ್ಸಂಟ್ರೇಷನ್ ಇತ್ತು. ಯಾವ ರೀತಿಯಾಗಿ ಈ ಎಕ್ಸಾಮ್ಸ್ ಗೆ ಪ್ರಿಪೇರ್ ಹಾಕಿದ್ರಿ? ಆಕ್ಚುಲಿ ಕೋಚಿಂಗ್ ಸೆಂಟರ್ಸ್ ಇದೆ ಸರ್, ಡಿಸೈನ್ ವೆನ್ಯೂ ಅಂತ, ತುಂಬಾನೇ ಚೆನ್ನಾಗಿದೆ. ನಾನು ಅಲ್ಲಿ ಜಾಯ್ನ್ ಆಗಿದ್ದೆ. ಅಲ್ಲಿ ಕಾವ್ಯ ಮ್ಯಾಮ್, ಚಂದ್ರು ಸರ್ ಅಂತ, ಅವ್ರು ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಸೊ ಅಲ್ಲಿ ಹೋಗಿದ್ರಿಂದ ನಂಗೆ ತುಂಬಾನೇ ಉಪಯೋಗ ಆಗಿದೆ. ಓಕೆ, ನೀವು ಶರಣ್ ಹೇಗೆ ಪ್ರಿಪೇರ್ ಆದ್ರಿ? ಇದು ನಾಟದಲ್ಲಿ ಇವಾಗ ಟಾಪ್ ರ್ಯಾಂಕ್ ಬಂದಿದೆ, ಸೊ ಹೇಗೆ ಪ್ರಿಪರೇಷನ್ಸ್ ಹೇಗಿತ್ತು? ಯಾವ ರೀತಿಯಾಗಿ ಪ್ರಿಪರೇಷನ್ಸ್? ಇದು ಈಗ ಇವ್ರು ಹೇಳ್ದಂಗೆ ಮೇನ್ 2 ಅಂದ್ರೆ ಆಪ್ಟಿಟ್ಯೂಡ್ ಒಂದು ಎಕ್ಸಾಮ್ ಇರುತ್ತೆ, ಅದು ಆನ್ಲೈನ್ ಎಕ್ಸಾಮ್. ಇನ್ನೊಂದು ಡ್ರಾಯಿಂಗು ನಾನು ತುಂಬಾ ಚಿಕ್ಕವನಿಂದಾನೇ ಚೆನ್ನಾಗೇ ಮಾಡ್ತಾ ಇದ್ದೆ. ಆಮೇಲೆ ನಾನು ಫಸ್ಟ್ ಇಯರ್ ಎಂಡ್ ಅಲ್ಲಿ ಇಲ್ಲಿ ಡಿಸೈನ್ ವೆನ್ಯೂ ಅಂತ ಸೇರ್ಕೊಂಡೆ. ಅದೇ ಚಂದ್ರಶೇಖರ್ ಮತ್ತೆ ಕಾವ್ಯ ಮ್ಯಾಮ್ ಅಂತಿದ್ದಾರೆ, ಇಬ್ರು. ಅಂದ್ರೆ ನಾವು ಡ್ರಾಯಿಂಗ್ ಮುಂಚೆನೆ ಚೆನ್ನಾಗಿ ಮಾಡ್ತಾ ಇರ್ಬೋದು, ಆದ್ರೆ ಆರ್ಕಿಟೆಕ್ಚರ್ಗೆ ನಿಮ್ಗೆ ಸಪರೇಟ್ ಸ್ಕಿಲ್ಸ್ ಬೇಕಿರುತ್ತೆ, ಪರ್ಸ್ಪೆಕ್ಟಿವ್ ಡ್ರಾಯಿಂಗು ಆ ತರ ಎಲ್ಲ. ಅದನ್ನ ನಾವು ಅವರಿಂದ ಕಲ್ತ್ಕೊಂಡ್ವಿ, ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ನಾವ್ ಎಕ್ಸಾಮ್ ತಗೊಳ್ಳೋ ಹಿಂದಿನ ದಿನದವರೆಗೂ ನಮ್ ಕೈ ಬಿಟ್ಟಿಲ್ಲ ಅವರು. ಮತ್ತೆ ಆಪ್ಟಿಟ್ಯೂಡ್ ಏನಂದ್ರೆ ಅದರಲ್ಲಿ ಸ್ವಲ್ಪ 8th 9th 10th ಮ್ಯಾಥ್ಸ್ ಇರುತ್ತೆ, ಮತ್ತೆ ಬೇಸಿಕ್ ಆಪ್ಟಿಟ್ಯೂಡ್ ಇರುತ್ತೆ. ಆರ್ಕಿಟೆಕ್ಚರಲ್ ಅವೇರ್ನೆಸ್ ಅಂದ್ರೆ ಈ ಬಿಲ್ಡಿಂಗ್ ಏನು, ಆ ಬಿಲ್ಡಿಂಗ್ ಏನು, ಅದ್ರ ಆರ್ಕಿಟೆಕ್ಟ್ ಯಾರು, ಅವೆಲ್ಲ ಇರುತ್ತೆ. ಅದು ನಿಮ್ಗೆ ಮೇಯ್ನು ಎಕ್ಸಾಮ್ ಟೈಮಲ್ಲಿ ಕಾಮ್ ಆಗಿರ್ಬೇಕು, ಅದಷ್ಟೇ. ಅದು ಎಷ್ಟು ಪ್ರಿಪ್ರೇಷನ್ ಮಾಡಿದ್ರು ಅವತ್ ಗಾಬರಿ ಪಟ್ಕೊಂಡ್ರೆ ಏನು ಉಪಯೋಗ ಇಲ್ಲ. ತುಂಬಾ ಕಾಮ್ ಆಗಿದ್ದೆ ಅವತ್ತು, ಅದು ತುಂಬಾ ಉಪಯೋಗ ಆಯ್ತು. ಇನ್ನ ರ್ಯಾಂಕ್ ಬರಕ್ಕೆ ಇದೊಂದೇ ಅಲ್ಲ, ಈಗ ನಮ್ದು PUನು 50% ತಗೋತಾರೆ,
ನಮ್ ಕಾಲೇಜು ದೀಕ್ಷಾ ಕಾಲೇಜ್ ಇದೆಯಲ್ಲ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಎಲ್ಲಾ ಟಾಪರ್ಸ್ ಎಲ್ಲ ಅಲ್ಲಿ ಇರ್ತಾರೆ, ಎಲ್ಲ ಒಂದ್ ಕಾಂಪಿಟೇಟಿವ್ ಅಟ್ಮಾಸ್ಫಿಯರ್ ಇರುತ್ತೆ ಅಲ್ಲಿ. ನಂಗೆ ಸೊ PU ಒಳ್ಳೆ ರ್ಯಾಂಕ್ ಬರಕ್ ಸಾಧ್ಯ ಆಯ್ತು. ಒಳ್ಳೆ ಟೀಚರ್ಸ್ ಇದ್ರು, ಕಾನ್ಸೆಪ್ಟ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು. ಸೊ PU ತುಂಬಾ ಚೆನ್ನಾಗಾಯ್ತು. ಫೈನಲಿ ಪಿಯುನಲ್ಲಿ ಎಷ್ಟು ನಂದು 95.3 572 ಬಂತು. ಬಟ್ ಇದರಲ್ಲಿ ಇವಾಗ ಹೈಯರ್ ಅಚೀವ್ಮೆಂಟ್ ಆದಂಗೆ ಅನಿಸುತ್ತೆ. ಇದು ಯಾಕಂದ್ರೆ ಅಲ್ಲಿ ಟಾಪ್ ಅಲ್ಲಿ ಬಂದಿಲ್ಲ. ಹೌದು, ಅದು ಇಲ್ಲಿ ಹೈಯರ್ ಅಚೀವ್ಮೆಂಟ್ ಸಿಕ್ಕಿದೆ ಇವಾಗ ನಾಟದಲ್ಲಿ. ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಈ ಚರ್ಚೆನ ಮುಂದುವರಿಸೋಣ. ಶರಣ್, ಯಾವ ಕಾರಣಕ್ಕಾಗಿ ವಾಸ್ತುಶಿಲ್ಪದ ಮೇಲೆ ಆಸಕ್ತಿ ಹುಟ್ಟು? ಅಂದ್ರೆ ಮನೆ ಕಡೆಯಲ್ಲಿ ಅಪ್ಪ ಅಮ್ಮ ಇನ್ಫ್ಲೂಯೆನ್ಸ್ ಇತ್ತು, ಯಾವ ಕಾರಣಕ್ಕಾಗಿ? ಇನ್ಫ್ಲೂಯೆನ್ಸ್ ಅಂತ ಏನಿಲ್ಲ, ನನ್ಗೆ ಮುಂಚೆಯಿಂದಾನು ಡ್ರಾಯಿಂಗ್ ಕಡೆ ತುಂಬಾ ಆಸೆ ಇತ್ತು. ಆಮೇಲೆ ಬಿಲ್ಡಿಂಗ್ಸ್ ಕಟ್ಬೇಕು, ಮತ್ತೆ ನಾನೇ ಸ್ವಂತ ಏನಾರ ಮಾಡ್ಬೇಕು ಅಂತ ನಂಗೆ ತುಂಬಾ ಆಸೆ. ಈಗ ನಾವ್ ಇಂಜಿನಿಯರಿಂಗ್ ಕಡೆ ಹೋದ್ರೆ ಕೆಲ್ಸಕ್ಕೆ ಹೋಗ್ಬೇಕು ಆದಷ್ಟು. ಮತ್ತೆ ಈ ಎಲ್ಲಾ ಕ್ರೈಟೀರಿಯಾಸ್ ನೋಡಿದ್ರೆ ಆರ್ಕಿಟೆಕ್ಚರೇ ಮ್ಯಾಚ್ ಆಗಿದ್ದು. ನನ್ಗೆ ಫಸ್ಟ್ ಇಯರ್ ಎಂಡ್ ಅಲ್ಲಿ ಆರ್ಕಿಟೆಕ್ಚರೇ ಮಾಡ್ಬೇಕಂತ ಕನ್ಫರ್ಮ್ ಆಗಿ ಕ್ಲಾಸಸ್ ಎಲ್ಲ ಸೇರ್ಕೊಂಡೆ. PU ಫಸ್ಟ್ ಇಯರ್ ಮುಗ್ದ ನಂತರ ಅಂದ್ರೆ ಒಂದ್ ಐಡಿಯಾ ಇತ್ತಾದ್ರೆ ಈ ನಾಟ ಬಗ್ಗೆ ಅಷ್ಟೊಂದು ಅವೇರ್ನೆಸ್ ಇಲ್ಲ. ನನ್ಗೂ ಅದಕ್ಕೆ ಸಪ್ರೇಟ್ ಎಕ್ಸಾಮ್ ಬರೀಬೇಕಂತ ಗೊತ್ತಿರ್ಲಿಲ್ಲ. ಆ ಟೈಮ್ ಎಕ್ಸಾಕ್ಟ್ ಒಳ್ಳೆ ಟೈಮ್ಗೆ ಗೊತ್ತಾಯ್ತು. 1 ವರ್ಷ ಪ್ರಿಪ್ರೇಷನ್ ಇದ್ದಷ್ಟು ಒಳ್ಳೇದು. ಸೊ ಆ ಟೈಮಿಗೆ ಸಿಕ್ತು. ಅಲ್ಲಿ ಹೋದ್ಮೇಲೂ ಅಷ್ಟೇ ನಂಗೆ ಇಂಟ್ರೆಸ್ಟ್ ಬೆಳೀತಾ ಹೋಯ್ತು. ಅಂದ್ರೆ ಅದೇ ಬೇರೆ ತರ ಡ್ರಾಯಿಂಗ್ಸ್ ಎಲ್ಲ ಬೇಕಿರುತ್ತೆ. ಈಗ ಅಂದ್ರೆ ಫಾರ್ ಎಕ್ಸಾಂಪಲ್ ಅದ್ರಲ್ಲಿ ಡ್ರಾಯಿಂಗ್ ಅಲ್ಲಿ ನಾವು ಯಾವಾಗ್ಲೂ ಚೆನ್ನಾಗಿ ಮಾಡ್ತೀವಿ ಅನ್ಕೋತೀವಿ, ಆದ್ರೆ ಅದೇ ಬೇರೆ ಸ್ಕಿಲ್ಸ್. ಪರ್ಸ್ಪೆಕ್ಟಿವ್ ಡ್ರಾಯಿಂಗ್ಸ್ ಅಂತ ಇರುತ್ತೆ. ಪರ್ಸ್ಪೆಕ್ಟಿವ್ ಡ್ರಾಯಿಂಗ್ಸ್ ಅಲ್ಲಿ ನಿಮ್ಗೆ ಕ್ವೆಶ್ಚನ್ಸ್ ತುಂಬಾ ಕ್ರಿಯೇಟಿವ್ ಆಗಿ ಕೊಡ್ತಾರೆ. ಈಗ ಒಂದ್ ಕ್ವೆಶ್ಚನ್, ನೀವು ಪೇಪರ್ ಬೋಟಲ್ ಕೂತಿದ್ದೀರಾ, ನಿಮ್ ಸೈಜ್ 5 ಸೆಂಟಿಮೀಟರ್ ಆಗ್ಬಿಟ್ಟಿದೆ, ನೀವು ಪೇಪರ್ ಬೋಟಲ್ ಕೂತಿದ್ದೀರಾ, ಯಾರೋ ಇಬ್ರು ಮಕ್ಳು ನಿಮ್ಮನ್ನ ನೋಡ್ ನಗ್ತಾ ಇದಾರೆ ಅಂತ. ಸೊ ಅದು ನಾನ್ ಮಾಡಿರೋದು ಈ ತರ ಬರುತ್ತೆ. ಆಮೇಲೆ ಹಂಗೆ ಆತರ ತುಂಬಾ ಕ್ರಿಯೇಟಿವ್ ಕ್ವೆಶ್ಚನ್ಸ್ ಇರುತ್ತೆ. ಈಗ ನೀವು ಒಂದ್ ಪಕ್ಷ ಅದನ್ನ ಎಕ್ಸ್ಪ್ಲೇನ್ ಮಾಡಬಹುದಾ? ಅದರಲ್ಲಿ ಡ್ರಾಯಿಂಗ್ ಅಲ್ಲಿ ಏನನ್ನ ನೀವು ಮಾಡಿದ್ರಿ ಅಂತ ಹೇಳೋದ್ರ ಬಗ್ಗೆ ಕಾಣ್ತಾ ಇದೆಯಲ್ಲ? ಕಾಣ್ತಿದೆ, ಹೇಳಿ. ಓಕೆ, ಇದು ಕೆಳಗಡೆ ಇದು ಪೇಪರ್ ಬೋಟ್. ಆಮೇಲೆ ಹಿಂಗ್ ಬರ್ತಾ ನೋಡಿದ್ರೆ ಇದು ದೂರದಿಂದ ಸ್ವಲ್ಪ ತೋರ್ಸಕ್ಕಾಗತ್ತೆ. ಇದು ನಿಮ್ಗೆ ಆಂಡ್ಸ್ ಐ ವ್ಯೂ ಅಂತ ಬರುತ್ತೆ. ಸೊ ನೀವ್ ಇದ್ ನೋಡಿ ನಿಮ್ಗೆ ಗೊತ್ತಾದ್, ನೀವು ಕೆಳಗಡೆಯಿಂದ ನೋಡ್ತಾ ಇದೀರಾ. ಆಕ್ಚುಲಿ ನೀವು 5 ಸೆಂಟಿಮೀಟರ್ ಅಂದ ತಕ್ಷಣ ನಿಮ್ ಐ ಲೆವೆಲ್ ಹಂಗಿರಲ್ಲ, ನೀವು ಕೆಳಗಡೆಯಿಂದ ಇರ್ತೀರಾ. ಸೊ ನೀವು ಇದು ಪರ್ಸ್ಪೆಕ್ಟಿವ್ ಅಂತ ಇದಕ್ಕೆ ಕರೆಯೋದು. ನೀವು ಕೆಳಗಡೆಯಿಂದ ನೋಡ್ತಾ ಇದ್ರೆ ಹೆಂಗ್ ಕಾಣುತ್ತೆ, ದೂರದೆಲ್ಲ ಚಿಕ್ಕದಾಗೋಗುತ್ತೆ, ಆದ್ರೆ ಹತ್ರದ ಮಾತ್ರ ದೊಡ್ಡದಿರುತ್ತೆ. ಸೊ ಆ ತರ ಈಗ ಇಬ್ರು ಮಕ್ಳು ನಗ್ತಾ ಇದಾರೆ, ಮೇಲೆ ಏರೋಪ್ಲೇನ್ ಹೋಗ್ತಾ, ಜಾಸ್ತಿ ಎಲಿಮೆಂಟ್ಸ್ ಹಾಕಕ್ ಟ್ರೈ ಮಾಡ್ಬೇಕು. ಈಗ ಒಂದ್ ಸಿಟಿಲಿ ಹೆಂಗಿರ್ಬೋದು ಅವೆಲ್ಲ ಯೋಚನೆ ಮಾಡಿ ಹಾಕ್ಬೇಕು. ಈಗ ಪೇಪರ್ ಬೋಟ್ ಅಂದ ತಕ್ಷಣ ಬೋಟ್ ಮೇಲೂ ಸ್ವಲ್ಪ ನೀವು ಪೇಪರ್ ತರ ಏನಾರ ಬರ್ದಿರೋಂಗ್ ಸ್ವಲ್ಪ ತೋರ್ಸ್ಬೋದು. ಆದಷ್ಟು ಯೋಚನೆ ಮಾಡಿ ಆದಷ್ಟು ಎಲಿಮೆಂಟ್ಸ್ ಹಾಕಿ ರೈಟ್ ಪರ್ಸ್ಪೆಕ್ಟಿವ್ ಕೊಟ್ಟಷ್ಟು ಒಳ್ಳೇದು. ಆತರ ಈಗ ಇನ್ನೊಂದು ತೋರಿಸ್ತೀನಿ ನಿಮ್ದಕ್ಕಿದ್ರೆ, ಇದು ಯು ಆರ್ ಅ ಬರ್ಡ್ ಅಂತ. ಯು ಆರ್ ಆನ್ ಅ ನೆಸ್ಟ್. ಯಾರೋ ಒಬ್ಬ ತುಂಬಾ ತೀಟ ಮಾಡೋ ಹುಡ್ಗ ಮರ ಹತ್ ಬರ್ತಾ ಇದ್ದಾನೆ. ಅವ್ನ್ ಫುಲ್ ಕ್ಯೂರಿಯಾಸಿಟಿ ಹೆಂಗ್ ಕಾಣುತ್ತೆ ಅಂತ. ಈಗ ಇದ್ ನನ್ ನೆಸ್ಟ್ ನಾನ್ ತೋರ್ಸಿದ್ದೀನಿ, ನೆಸ್ಟ್ ಎಕ್ಸ್ ಎಲ್ಲ. ಸೊ ಈಗ ನೋಡಿ ನನ್ಗೆ ನಾನ್ ಬರ್ಡ್ ಅಂದ ತಕ್ಷಣ ಬರ್ಡ್ಸ್ ಐ ವ್ಯೂ, ಅವಾಗ್ಲೇ ತೋರ್ಸಿದ್ ಆಂಡ್ಸ್ ಐ ವ್ಯೂ ಕೆಳಗಡೆಯಿಂದ. ಇದು ಮೇಲಿಂದ ನೋಡಿದ್ರೆ ನಿಮ್ ಕೆಳಗಡೆ ಇರೋದೆಲ್ಲ ಚಿಕ್ಕದಾಗ ಹೋಗುತ್ತೆ. ನಿಮ್ ಇದು ಬರ್ಡ್ಸ್ ಐ ವ್ಯೂ. ಸೊ ನನ್ ಹತ್ರ ಇರೋದೆಲ್ಲ ಹಿಂಗಿದೆ ನೋಡಿ, ಮರ ಹೋಗ್ತಾ ಹೋಗ್ತಾ ಚಿಕ್ಕದಾಯ್ತು. ಆತರ. ಸೊ ಆಮೇಲೆ ಒಂದಷ್ಟು ಬೇರೆ ತರ ದೊಡ್ಡದು ಬರ್ಬೋದು. ಈಗ ಇದು ನಾನು ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ, ನೀವು ಲೆಗ್ ಅಂಪೈರ್ ಅಂತ. ಸೊ ಹೆಂಗ್ ಕಾಣ್ಬೋದು ನಿಮ್ಗೆ ಅಂತ. ಆತರ ಎಷ್ಟೊಂದು ಹಂಗೆ ಪರ್ಸ್ಪೆಕ್ಟಿವ್ ಕ್ವೆಶ್ಚನ್ಸ್ ಬರುತ್ತೆ. ಇದು ಈಗ ನಾರ್ಮಲ್ ನೀವು ಮಾಡ್ತಕ್ಕಂತ ಡ್ರಾಯಿಂಗ್ ಕ್ಲಾಸ್ ಗಳಿಗೆ ಹೋಗಿ ಕಲಿತಕ್ಕಂತ ಡ್ರಾಯಿಂಗ್ಗೂ ಇಲ್ಲಿಗೂ ಸಾಕಷ್ಟು ವೇರಿಯೇಷನ್ಸ್ ಇರುತ್ತೆ. ಇಲ್ಲಂದ್ರೆ ನೀವು ಎಲ್ಲಿ ಆ ಸಬ್ಜೆಕ್ಟ್ ಎಲ್ಲಿದೆ ಅದರ ಆಧಾರದ ಮೇಲೆ, ಅದರ ವ್ಯೂ ನ ಆಧಾರದ ಮೇಲೆ ನೀವು ಡ್ರಾಯಿಂಗ್ ಅನ್ನು ಕೂಡ ಮಾಡ್ಬೇಕು. ಹೌದು, ಇದು ಅಂದ್ರೆ
ಏನು ತುಂಬಾ ಕಷ್ಟದಂತಾನು ಕೇಳಲ್ಲ, ನಮ್ ಎವ್ರಿ ಡೇ ಲೈಫ್ ಇಂದಾನೆ ಕೇಳ್ತಾರೆ. ಈಗ ಕ್ವೆಶನ್ಸ್ ಬರೋದು, ನೀವ್ ಫುಟ್ಬಾಲ್ ಮ್ಯಾಚ್ ಅಲ್ಲಿ ಗೋಲ್ ಕೀಪರ್ ಆಗಿದ್ರೆ ಹೆಂಗ್ ಕಾಣುತ್ತೆ, ಇಲ್ಲ ನೀವೊಂದ್ ಆರ್ಟ್ ಗ್ಯಾಲರಿ ಹೋಗಿದ್ದೀರಾ ಹೆಂಗ್ ಕಾಣುತ್ತೆ. ಎವ್ರಿಥಿಂಗ್ ಇಸ್ ಎವ್ರಿ ಡೇ ಲೈಫ್ ಓನ್ಲಿ. ನೀವು ಇದು ಅಂದ್ರೆ ನಾವ್ 2 ವರ್ಷ ಪ್ರಿಪೇರ್ ಆಗ್ಬಿಟ್ವಿ ಅಂತಲ್ಲ, ನಾವ್ ಚಿಕ್ಕ ಮಕ್ಳಿಂದ ಇಲ್ಲಿವರೆಗೂ ಎಷ್ಟ್ ಅಬ್ಸರ್ವ್ ಮಾಡಿದೀವಿ, ನಮ್ಮ ಅಬ್ಸರ್ವೇಷನ್ ಸ್ಕಿಲ್ಸ್ ಹೆಂಗಿದೆ ಅದನ್ನ ಆಕ್ಚುಲಿ ಮೆಜರ್ ಮಾಡ್ತಾರೆ ಅದ್ರಲ್ಲಿ. ಇನ್ನೊಂದಷ್ಟು ಕ್ರಿಯೇಟಿವಿಟಿ ಕ್ವೆಶನ್ಸ್ ಬರುತ್ತೆ. ಈಗ ಕ್ರಿಯೇಟ್ ಅ ಲೋಗೋ ಫಾರ್ ಜನ್ಧನ್ ಯೋಜನೆ. ಸೊ ನಾನ್ ಇದೊಂದು ಮಾಡಿದ್ದೆ. ಅಂದ್ರ ಇದು ಕಳಿಸ್ಬೋದು ಜನ್ಧನ್ ಯೋಜನೆಗೆ ನಮ್ದೊಂದು. ಇದು ಜನ್ಧನ್ ಯೋಜನೆಯಲ್ಲಿ ನೋಡಿ, ಅದು ಹಿಂದಿಲ್ ಬರ್ದಿಲ್ಲ ನಾನು, ಅದ್ರಿಂದಾನೆ ಪಾಟ್ ತರ ಮಾಡಿ ನಿಧಿ ತರ ಮಾಡಿ ಜನ ಅದನ್ನ ಇಟ್ಕೊಂಡಿರೋಂಗೆ ಜನ್ಧನ್ ಯೋಜನೆ ಅಂತ. ಇನ್ನ ಇದು ಒಂದ್ ಕಾರ್ ಕಂಪ್ನಿಗೆ ಲೋಗೋ ಮಾಡಾಕಿತ್ತು, ನಾನು ಫ್ಯಾಲ್ಕನ್ ಅಂತ ಸುಮ್ನೆ ಮಾಡಿದೀನಿ. ಸೊ ಆ ಬರ್ಡ್ ವಿಂಗ್ ಇಂದಾನೆ ಕಾರ್ ಬಂದಿರೋಂಗೆ, ಅದೇ ಫಾಲ್ಕನ್ ಅಂತ. ಅಂದ್ರೆ ಸುಮ್ನೆ ಆತರ. ಆದಷ್ಟು ನಿಮ್ ಕ್ರಿಯೇಟಿವಿಟಿ ಯೂಸ್ ಮಾಡ್ಬೇಕು. ಅಂದ್ರೆ ಈ ಕ್ರಿಯೇಟಿವಿಟಿ ಯೂಸ್ ಮಾಡ್ಕೊಂಡು ನೀವು ಇದ್ ಮಾಡಿದ್ರ ಮೇಲ್ಗಡೆ ನಿಮ್ಗೆ ಎಕ್ಸಾಮ್ಸ್ ಅಲ್ಲೂ ಕೂಡ ಇದ್ರ ಮೇಲೆ ಮಾರ್ಕ್ಸ್. ಈಗ ಡ್ರಾಯಿಂಗ್ ಅಲ್ಲಿ 3 ಕ್ವೆಶನ್ಸ್ ಬರುತ್ತೆ. ಒನ್ ಮೇನ್ಲಿ ಪರ್ಸ್ಪೆಕ್ಟಿವ್ ನಾನು ತೋರ್ಸಿದ್ನಲ್ಲ, ಅದು 50 ಮಾರ್ಕ್ ಇರುತ್ತೆ. ದೇ ಮೆಜರ್ ಯುವರ್ ಅಬ್ಸರ್ವೇಷನ್ ಸ್ಕಿಲ್ಸ್, ಹೌ ಮೆನಿ ಎಲಿಮೆಂಟ್ಸ್ ಯು ಆಡ್, ಆ ತರ ನೀಟ್ನೆಸ್ ಅವೆಲ್ಲ ನೋಡ್ತಾರೆ. ಇನ್ನ ನಾನು ಈ ಕಲರಿಂಗ್ ತೋರ್ಸಿದ್ನಲ್ಲ, ಅದು ನಿಮ್ ಕ್ರಿಯೇಟಿವಿಟಿ ಮೆಜರ್ ಮಾಡ್ತಾರೆ, ನೀವ್ ಎಷ್ಟ್ ಕ್ರಿಯೇಟಿವ್ ಆಗಿದ್ದೀರಾ. ಮತ್ ಕಲರ್ ಸ್ಕೀಮ್ಸ್, ಕಲರ್ಸ್ ನೋಡಕ್ ಚೆನ್ನಾಗ್ ಕಾಣ್ಬೇಕು. ಅಂದ್ರೆ 2 ಕಲರ್ಸ್ ನೀವ್ ಯಾವತ್ತು ಹೊಂದ್ಕೊಳ್ಳೋ ಅಂತ ಕಲರ್ಸ್ ಮಿಕ್ಸ್ ಮಾಡ್ಬೇಕು, ಅವೆಲ್ಲ ನೋಡ್ತಾರೆ ಆತರ. ಆಮೇಲೆ ಇನ್ನೊಂದ್ ಕ್ವೆಶ್ಚನ್ ಬರುತ್ತೆ, ಅದು 3D ಇದು ಶೇಡಿಂಗ್ ಕ್ವೆಶ್ಚನ್. ಅದು ಅದ್ರಲ್ಲಿ ಲೈಟ್ ಅಂಡ್ ಶಾಡೋ ಅವೆಲ್ಲ ತುಂಬಾ ನೋಡ್ತಾರೆ. ಈಗ ಒಂದ್ ಕ್ವೆಶ್ಚನ್ ತೋರಿಸ್ತೀನಿ ತಡೀರಿ ನಿಮ್ಗೆ. ಈಗ ಈ ಕ್ವೆಶ್ಚನ್, ಈ ಇದು ಕ್ಯಾಂಡಲ್ಸ್ ಇರೋದು. ಈ ಕ್ವೆಶ್ಚನ್ ಏನಂದ್ರೆ, ಅಲ್ಲಿ ಎಷ್ಟು ನಂಬರ್ ಆಫ್ ಕ್ಯಾಂಡಲ್ಸ್ ಇದೆಯೋ ಅಷ್ಟು ಕ್ಯಾಂಡಲ್ಸ್ ಡ್ರಾ ಮಾಡ್ಬೇಕು. ಹಾಗೆ 1 ಕ್ಯೂಬ್ ಇದೆ, 2 ಪ್ರಿಸಮ್ ಇದೆ. 1 ಕ್ಯಾಂಡಲ್ ಇಸ್ ಲಿಟ್, ನೀವ್ ಅದರಿಂದ ಲೈಟ್ ಅಂಡ್ ಶಾಡೋ ತೋರಿಸ್ಬೇಕು. ಸೊ ಆ ತರ ಇದು 3D ಶೇಡಿಂಗ್ ಕ್ವೆಶ್ಚನ್. ಇದು 25 ಮಾರ್ಕು. ಇನ್ನ ಕಲರಿಂಗ್ 25 ಮಾರ್ಕು. ಈ 3D ಶೇಡಿಂಗ್ ಅಲ್ಲಿ ನೀವು, ಯಾಕಂದ್ರೆ ಇದು ಹತ್ರ 4-5 ಆಬ್ಜೆಕ್ಟ್ ಹೇಳ್ತಾರಷ್ಟೇ. ಒಂದೊಂದ್ ಕ್ವೆಶ್ಚನ್ ಅಲ್ಲಿ ನಿಮ್ಗೆ 1 ಗ್ಲಾಸ್, 1 ಬಾಲ್, ಆಮೇಲೆ 1 ಮೌಸ್ ಅಂತಾರ. ನೀವು ಆದಷ್ಟು ಅದನ್ನ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿದೀರಾ ಅಂತ, ನೀವು ಅದ್ರಲ್ಲಿ ಫುಲ್ ಡೀಟೇಲ್ಸ್, ನೀವು 1 ಮೌಸ್ ಹೇಳ್ತೀರಾ ಅಂದ್ರೆ ಆ ಕಂಪ್ನಿ ಹೆಸರು ಬರ್ದಷ್ಟು ಡೀಟೇಲ್ ಅದು. ಸೊ ಎಷ್ಟು ಡೀಟೇಲ್ಸ್ ಕೊಡ್ತೀರಾ, ಮತ್ತೆ ಲೈಟ್ ಅಂಡ್ ಶಾಡೋ, ಈ ಕಡೆಯಿಂದ ಲೈಟ್ ಬಿದ್ರೆ ಈ ಕಡೆ ಶಾಡೋ ಬರ್ಬೇಕು, ಅವೆಲ್ಲ ನೀಟಾಗಿ ನೋಡ್ಕೊಂಡು ಮಾಡಿದಷ್ಟು ಮಾರ್ಕ್ಸ್ ಜಾಸ್ತಿ. ನಾಟ ನೆಕ್ಸ್ಟ್ ಇಯರ್ ಎಕ್ಸಾಮ್ ಬರೀಬೇಕು ಅನ್ನೋ ಸ್ಟೂಡೆಂಟ್ಸ್ ಕೂಡ ಇದನ್ನೆಲ್ಲವೂ ಕೂಡ ಎವ್ರಿ ಇಯರ್ ನಾಟ. ಇದು 3 ಡ್ರಾಯಿಂಗ್. ಈ 3 ಕ್ವೆಶ್ಚನ್ಸ್ ಆರ್ ಫಾರ್ ಡ್ರಾಯಿಂಗ್. ಯಾರೇ ಆದ್ರೂ ನೀವು ನಾನು ಮುಂಚೆಯಿಂದ ಡ್ರಾಯಿಂಗ್ ಚೆನ್ನಾಗಿ ಮಾಡ್ತೀನಿ ಅಂದ ತಕ್ಷಣ ಬರಕ್ಕಾಗಲ್ಲ. ಈ ತರ ಮುಂಚೆಯಿಂದ ಒಂದಷ್ಟು ಈ ಕ್ವೆಶ್ಚನ್ಸ್ ಮೇಲ್ ಪ್ರಾಕ್ಟೀಸ್ ಮಾಡಿದಷ್ಟು ನಿಮ್ಗೆ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬರೋ ಸಾಧ್ಯತೆ ಇರುತ್ತೆ. ದೀಪಿಕಾ, ನೀವು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ವಲ್ಪ? ನಂದು ಸೇಮ್ ಅದೇ. ಅಂದ್ರೆ ಅದೇ ಸೇಮ್ 50 ಮಾರ್ಕ್ಸ್ ಪರ್ಸ್ಪೆಕ್ಟಿವ್ ಇರುತ್ತೆ. ಅದ್ರಲ್ಲಿ ಜಾಸ್ತಿ ಎಲಿಮೆಂಟ್ಸ್ ಹಾಕ್ಬೇಕು, ಮತ್ತೆ ಶೇಡಿಂಗ್ ನೋಡ್ತಾರೆ, ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್. ಮತ್ತೆ ಅದೇ ಕಲರ್ ಸ್ಕೀಮ್ ಅಂತ ಹೇಳಿದ್ರಲ್ವಾ, ಅದಕ್ಕೊಂದು ಪಾಯಿಂಟ್ ಆಡ್ ಮಾಡಕ್ ಇಷ್ಟಪಡ್ತೀನಿ. ಕಲರ್ ಸ್ಕೀಮ್ ಅಂದ್ರೆ ನ್ಯಾಚುರಲಿ ಯಾವ ಕಲರ್ ಇಷ್ಟಪಡುತ್ತೋ ಅದು ಹಾಕೋದಲ್ಲ, ಅದು ಒಂದ್ ಕಲರ್ ಸ್ಕೀಮ್ಸ್, ಕೂಲ್ ಕಲರ್ಸ್, ವಾರ್ಮ್ ಕಲರ್ಸ್ ಅಂತ ಇರುತ್ತೆ. ಕೂಲ್ ಕಲರ್ಸ್ ನಮಗೆ ಫಾರ್ ಎಕ್ಸಾಂಪಲ್ ಇವಾಗ ಮಿನರಲ್ ಬಾಟಲ್ಸ್ ಇಂದ ಒಂದು ಕಾಂಪೋಸಿಷನ್ ಮಾಡಿ ಅಂತಾರೆ. ಅದಕ್ಕೆ ನಾವು ವಾರ್ಮ್ ಕಲರ್ಸ್ ಯೂಸ್ ಮಾಡಕ್ಕಾಗಲ್ಲ, ಬಿಕಾಸ್ ಮಿನರಲ್ ವಾಟರ್ ಬಾಟಲ್ ಅಂದ್ರೆ ಅದು ಕೂಲ್ ಕಲರ್ಸ್ ಲೈಕ್ ಬ್ಲೂ, ನಮ್ಗೆ ತಂಪ್ ಕೊಡೋ ಅಂತದ್ದು ಒಂದು ಕಲರ್ ನ ಹಾಕ್ಬೇಕಾಗುತ್ತೆ. ಸೊ ಅದನ್ನೆಲ್ಲ ನಮ್ಗೆ ಹೇಗೆ ಹೇಳ್ಕೊಡ್ತಾರೆ ಅಂದ್ರೆ ನಮ್ ಟ್ಯೂಷನ್ ಹೋದ್ರೆ ಅಲ್ಲಿ ಹೇಳ್ಕೊಡ್ತಾರೆ. ಸೊ ಅದರಿಂದ ಯೂಸ್ ಆಗುತ್ತೆ. ನೀವು ಯಾಕೆ ಆರ್ಕಿಟೆಕ್ಚರ್ಗೆ ಹೋಗ್ಬೇಕು ಅನ್ನೋದು ಯಾಕೆ, ಯಾವ ಕಾರಣಕ್ಕಾಗಿ ನಿಮ್ಗೆ ಅದ್ರ ಬಗ್ಗೆ ಆಸಕ್ತಿ ಹುಟ್ಟಿರುವಂತದ್ದು? ನಂಗೆ ಆಕ್ಚುಲಿ ಚಿಕ್ಕ ವಯಸ್ಸಿಂದ ತುಂಬಾ ಇಷ್ಟ ಆಯ್ತು ಡ್ರಾಯಿಂಗ್ ಅಂತ. ಆಕ್ಚುಲಿ ಫೈನ್ ಆರ್ಟ್ಸ್ ಹೋಗ್ಬೇಕು ಅಂತಿದ್ದೆ, ಬಟ್ ಅದ್ರಲ್ಲಿ ಫ್ಯೂಚರ್ ಇರುತ್ತೋ ಅಲ್ವೋ ಅದು ನಾಟ್ ಶ್ಯೂರ್. ಸೊ ಆರ್ಕಿಟೆಕ್ಚರ್ ಸೇಮ್ ಅದೇ ತರ ಇರೋದು, ಸೊ ಸ್ವಲ್ಪ ಡಿಫ್ರೆಂಟ್ ಅಂದ್ರೆ ಬಿಲ್ಡಿಂಗ್ಸ್ ಬಗ್ಗೆ ಆ ತರ ಇರುತ್ತೆ. ಸೊ ನಂಗೆ ತುಂಬಾ ಇಷ್ಟ ಆಯ್ತು ಅದು. ಚಿಕ್ಕ ವಯಸ್ಸಿಂದ ನಂಗೆ ತುಂಬಾನೇ ಇಷ್ಟ ಆಯ್ತು. ಬಿಲ್ಡಿಂಗ್ಸ್ ಎಲ್ಲ ನೋಡ್ತಿದ್ದೆ, ಮನೆಗಳೆಲ್ಲ ನೋಡ್ತಿದ್ದೆ. ಸೊ ಅದಕ್ಕೆ ನಮ್ಮ ಪೇರೆಂಟ್ಸ್ ಇದನ್ನ ಸಜೆಸ್ಟ್ ಮಾಡಿದ್ರು. ಪೇರೆಂಟ್ಸ್ ಏನ್ ಮಾಡ್ತಿದ್ದಾರೆ ಅವರು? ಇದೇ ಫೀಲ್ಡ್ ಅಲ್ಲಿ ಇದ್ದಾರೆ? ಇಲ್ಲ ಇಲ್ಲ, ಅವ್ರು ಹೌಸ್ ವೈಫ್, ಸಿಂಪಲ್. ಓಕೆ. ಸೊ ಇದು ನಿಮ್ಗೆ ಆಸಕ್ತಿಯ ಫೀಲ್ಡ್ ಆಯ್ತು. ಹೌದು. ಈಗ ಎಲ್ಲಿ ಮಾಡ್ಬೇಕು ಅಂತ ಇದ್ದೀರಿ?
ನಂಗೆ ಬೆಸ್ಟ್ ಕಾಲೇಜ್ ಅಂದ್ರೆ ಆವಿ ಕಾಲೇಜ್. Okay. ಸೊ ಅದು ಸಿಗುತ್ತೆ, ಸೊ ಅಲ್ಲಿ ಹೋಗ್ಬೇಕು ಅಂತ. ಇಷ್ಟೊತ್ತು ಸಾಕಷ್ಟು ವಿಚಾರಗಳನ್ನ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ಹಾಗೆ ಅವ್ರ ಜೊತೆಗೆ ಮಾತನ್ನ ಮುಂದುವರಿಸೋಣ. ಶರಣ್, ಈಗ ಎಲ್ಲಿ ಓದ್ಬೇಕು ಅನ್ನೋದ್ರ ಬಗ್ಗೆ? ನನ್ಗೆ ಒಂದ್ 2 ಚಾಯ್ಸ್ ಇದೆ. ಓಕೆ. ಮೇನ್ಲಿ ಇಲ್ಲಿ ಕರ್ನಾಟಕದಲ್ಲಿ ಓದ್ತೀನಂದ್ರೆ ಆರ್ವಿಲಿ ಓದ್ಬೇಕು ಅಂತ ಆಸೆ. ಓಕೆ. ಇನ್ನ ಒಂದ್ ಸೆಪ್ಟ್ ಅಂತ ಅಹಮದಾಬಾದ್ ಅಲ್ಲಿ ಕಾಲೇಜ್ ಇದೆ, ಅದು ತುಂಬಾ ಚೆನ್ನಾಗಿದೆ. ಅಲ್ಲಿ ನೀವು ಮತ್ತೆ ನಿಮ್ ನಾಟ ಸ್ಕೋರ್ ಅವೆಲ್ಲ ಸಬ್ಮಿಟ್ ಮಾಡ್ಬೇಕು. ಅದು ಇನ್ನೂ ಅಪ್ಲಿಕೇಶನ್ ಪ್ರೊಸೆಸ್ ಶುರು ಆಗಿಲ್ಲ. ಶುರು ಆದ್ಮೇಲೆ ಯೋಚನೆ ಮಾಡ್ಬೇಕು, ಯಾಕಂದ್ರೆ ಒಬ್ರೆ ಅಲ್ಲಿರ್ಬೇಕು, ಅವೆಲ್ಲ ಯೋಚನೆ ಮಾಡಿ ಈ 2 ಕಾಲೇಜಲ್ಲಿ ಯಾವ್ದೋ ಒಂದು. ಸೆಪ್ಟಲ್ ನಂಗೆ ಮಾಡಕ್ ತುಂಬಾ ಇಷ್ಟ. ನೋಡೋಣ, ಸಿಕ್ಕಿ ನಾನು ಅಲ್ಲಿ ಹೋಗ್ತೀನಿ ಅಂತ ಡಿಸೈಡ್ ಮಾಡಿದ್ರೆ ಅಲ್ಲಿ, ಇಲ್ಲ ಅಂದ್ರೆ ಆರ್ವಿ, ಇವೆರಡರಲ್ಲಿ ಒಂದು. ಈಗ ಒಟ್ಟಾರೆಯಾಗಿ ಈ ಒಂದು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿರುವಂತದ್ದು, PU ಎಕ್ಸಾಮ್ಗೆ ಪ್ರಿಪೇರ್ ಆಗಿರುವಂತದ್ದು ಇರ್ಬೋದು, ಇದಕ್ಕೆ ಹೇಗೆ ಸಪೋರ್ಟ್ ಹೇಗಿತ್ತು? ಸ್ಕೂಲ್ ಕಡೆಯಿಂದ, ಕಾಲೇಜ್ ಕಡೆಯಿಂದ, ಪೇರೆಂಟ್ಸ್ ಕಡೆಯಿಂದ? ಎಲ್ಲಾ ಕಡೆಯಿಂದನೂ ಸಪೋರ್ಟ್ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲ್ ನಮ್ ಪೇರೆಂಟ್ಸ್, ಯಾಕಂದ್ರೆ ನಾವು ಇಲ್ಲಿ ಸೌತ್ ಇಂಡಿಯಾದಲ್ಲಿ ಮೆಡಿಕಲ್ ಇಂಜಿನಿಯರಿಂಗ್, ನಾನು ಎಷ್ಟೊಂದ್ ಜನ ನೋಡಿದೀನಿ, ನಾವು ಆರ್ಕಿಟೆಕ್ಚರ್ ಅಂದ ತಕ್ಷಣ ಆರ್ಕಿಟೆಕ್ಚರ ಏನಿದು ಅಂತೆಲ್ಲ ಅಂತ ಇರ್ತಾರೆ. ವೆನ್ ವಿ ಹ್ಯಾವ್ ಚೋಸನ್ ಸಮಥಿಂಗ್ ವಿಚ್ ಇಸ್ ನಾಟ್ ಯೂಶುವಲ್, ನಮ್ಮ ಅಪ್ಪ ಅಮ್ಮ ಸಪೋರ್ಟ್ ಮಾಡಿರೋದೇ ತುಂಬಾ ಗ್ರೇಟ್ ಅದ್ರಲ್ಲಿ. ಮತ್ ನನ್ ಕಾಲೇಜು ಅಷ್ಟೇ, ನಾನು ದೀಕ್ಷಾಲಿ ಅಂದ್ರೆ ಅದ್ ಸ್ಪೆಸಿಫಿಕಲಿ ಇಂಜಿನಿಯರಿಂಗ್ ಮೆಡಿಕಲ್ ಟ್ರೈನ್ ಮಾಡ್ತಾರಲ್ಲಿ. ಬೆಳಗ್ಗೆ ಹೋದ್ರೆ ಸಂಜೆ ಬರ್ತೀವಿ ನಾವು, ತುಂಬಾ ಚೆನ್ನಾಗ್ ಮಾಡ್ತಾರೆ. ಅದಕ್ಕೋಸ್ಕರ ಬೆಳಗ್ಗೆ ನಾನು 5 ಗಂಟೆಗೆ ನಾನು ಎದ್ದೊಳ್ತಾ ಇದ್ದೆ. ನನ್ಗೆ ಊಟ ಎಲ್ಲ ಮಾಡಕ್ಕೋಸ್ಕರ ನಮ್ಮಮ್ಮ 4:15 ಎದ್ದೋಳವ್ರು. ಅವ್ರು ಮಾಡಿ ಎಲ್ಲ ಕಳ್ಸಿ, ಮತ್ ಯಾವ್ದೇ ಎಕ್ಸಾಮ್ ಆಗ್ಲಿ ಪ್ರತಿಯೊಂದ್ ಎಕ್ಸಾಮ್ಗೂ ನಮ್ಮ ಅಪ್ಪನೇ ಡ್ರಾಪ್ ಮಾಡಿದ್ರು, ಪಿಕ್ ಮಾಡಿದ್ರು. ಮತ್ ನನ್ ತುಂಬಾ ಅಂದ್ರೆ ಇಲ್ಲಿವರೆಗೂ ಯಾವತ್ತು ಟೆನ್ಷನ್ ಆಗಿರ್ಲಿಲ್ಲ 11th ಎಕ್ಸಾಮ್ಸ್ ವರ್ಗುನು. 12th ಎಕ್ಸಾಮ್ಸ್ ಅಲ್ಲಿ ಎಲ್ಲಾರು ಹೇಳ್ತಾ ಇರ್ತಾರೋ ಇದ್ ನಿಮ್ ಲೈಫ್ ಅಂತ. 12th ಎಕ್ಸಾಮ್ಸ್ ಅಲ್ಲಿ ಎಷ್ಟು ಓದಿದ್ರು ಎಂಡ್ ವರ್ಗೂ ಟೆನ್ಷನ್ ಇರುತ್ತೆ. ಅದನ್ನೆಲ್ಲ ಓವರ್ಕಮ್ ಮಾಡಕ್ ನಮ್ ಪೇರೆಂಟ್ಸ್ ಬಾಲ್ಗೆ ಸಿಕ್ಸರ್ ಹೊಡೆದಂಗೆ ಇರುತ್ತೆ. ಆದ್ರೆ ಕೂಲಾಗಿ ಅದನ್ನ ಹೊಡೆದ್ರಿ ನೀವು. ನಮ್ಮ ಅಪ್ಪ ಅಮ್ಮ ಎಲ್ಲ ಅವಾಗ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವಾಗ ನಮ್ ಫ್ರೆಂಡ್ಸ್ ಎಲ್ಲಾರು ಅಷ್ಟೇ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇನ್ನ ನಮ್ ಕೋಚಿಂಗ್ ಸೆಂಟರ್ ಅವರು ಅಷ್ಟೇ, ನಾನು ಅದೇ ಡಿಸೈನ್ ಮೆನ್ಯೂ ಹೇಳದ್ನಲ್ಲ, ಅವರು ಅಷ್ಟೇ ನಾನು ಎಂಡ್ ಮೂಮೆಂಟ್ ವರ್ಗೂ ಎಲ್ಲ ಹೆಲ್ಪ್ ಮಾಡಿದ್ರು. ನೀವೇನ್ ಹೇಳ್ತೀರಿ ದೀಪಿಕಾ, ಯಾರ ಕಡೆಯಿಂದ ಸಪೋರ್ಟ್ಸ್ ಇವೆಲ್ಲ ಬಗ್ಗೆ? ಸಪೋರ್ಟ್ ಅಂದ್ರೆ ಎಲ್ಲಾ ಕಡೆಯಿಂದನೂ ಬಂದಿದೆ. ಫಸ್ಟ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಪೇರೆಂಟ್ಸ್ ಇಂದ. ನಂಗೆ ತುಂಬಾನೇ ಖುಷಿ ಆಗಿದೆ ಈ ತರ ಪೇರೆಂಟ್ಸ್ ಸಿಕ್ಕಿದಕ್ಕೆ. ನಂಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ನಾನು ಇಲ್ಲಿ ಹೋಗ್ತೀನಿ ಅಂದ್ರೆ ಅಲ್ಲೂ ಹೋಗು ಅಂತಾರೆ, ನಾನು ಡಾಕ್ಟರ್ ಮಾಡ್ಬೇಕಂತದೆ ಅಲ್ಲೂ ಹೋಗು ಅಂತ ಹೇಳಿದ್ರು. ಬಟ್ ಆಮೇಲೆ ನಂಗೆ ಆರ್ಕಿಟೆಕ್ಚರ್ ಸಿಕ್ಕಿದ್ದಾಗ ನಂಗೆ ಆರ್ಕಿಟೆಕ್ಚರ್ ಇಂಟ್ರೆಸ್ಟ್ ಇದೆ ಅಂದಾಗ ಅದಕ್ಕೂ ಹೋಗು ಅಂತ ಹೇಳಿದ್ರು. ತುಂಬಾನೇ ಸಪೋರ್ಟಿವ್. ಇಂಥ ಪೇರೆಂಟ್ಸ್ ಎಲ್ಲಾ ಮಕ್ಳಿಗೂ ಸಿಗ್ಬೇಕು ಅಂತ ಇಷ್ಟಪಡ್ತೀನಿ. ಆಮೇಲೆ ಫೈನಾನ್ಷಿಯಲಿ ಕೂಡ ನಾನು ಸ್ವಲ್ಪ ವೀಕ್ ಇದ್ದೆ, ಸೊ ಅದ್ರಲ್ಲೂ ಏನು ಬ್ಯಾಕ್ವರ್ಡ್ನೆಸ್ ತೋರಿಸದೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಇವನ್ ಕೋಚಿಂಗ್ ಸೆಂಟರ್ ಅಲ್ಲಿ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಅವರು ಜಾಸ್ತಿ ದುಡ್ಡಿನ ಕಡೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ, ವಿದ್ಯೆ ದಾನ ಮಾಡಿದ್ದಾರೆ. ನಂಗೆ ತುಂಬಾ ಖುಷಿ ಆಗ್ತಿದೆ ಅದಕ್ಕೆ. ಕೊನೆಯದಾಗಿ ಇವಾಗ ನಾಟ ಬಗ್ಗೆ ತುಂಬಾ ಜನ ಅಂದ್ರೆ ಇಲ್ಲಿವರೆಗೂ ಯಾರು ಆರ್ಕಿಟೆಕ್ಚರ್ ತಗೋತಾ ಇರ್ಲಿಲ್ಲ. ಈ ಇಯರ್ ಒಂಥರ ತುಂಬಾ ರೈಸ್ ಆಗಿದೆ. ನಾನು ಯಾರನ್ನ ಕೇಳಿದ್ರು ನಾನು ನಾಟ ಬರ್ದೆ ಅಂತಾರೆ. ಈಗ ಅದು ಒಂದ್ ಫೀಲ್ಡ್, ತುಂಬಾ ಆಪರ್ಚುನಿಟೀಸ್ ಇದೆ ಅಂದಾಗ ನೀವು ಸುಮ್ನೆ ಈಗ 10 ಎಕ್ಸಾಮ್ಗಳಿದಾವೆ, ಅದ್ರ ಜೊತೆ ನಾನು ನಾಟ ಬರೀತೀನಿ ಅಂತ ಕಾಟಾಚಾರಕ್ಕೆ ಯಾವತ್ತೂ ಬರೆಯಕ್ ಹೋಗ್ಬೇಡಿ. ಇಫ್ ಯು ರಿಯಲಿ ಹ್ಯಾವ್ ದಿ ಪ್ಯಾಷನ್ ಅಂಡ್ ಇಂಟ್ರೆಸ್ಟ್, ತುಂಬಾ ಮುಂಚೆಯಿಂದಾನೇ ಯೋಚನೆ ಮಾಡಿ. ಆಮೇಲೆ ಸುಮ್ನೆ ಡ್ರಾಯಿಂಗ್ ಚೆನ್ನಾಗಿದೆ ಅಂದ ತಕ್ಷಣ ಹೋಗೋದಲ್ಲ, ಯಾವ್ದಾರ ಒಂದ್ ಕ್ಲಾಸಿಗೆ ಸೇರ್ಕೊಳ್ಳಿ, ಕಷ್ಟಪಟ್ಟು ಕೆಲಸ ಮಾಡಿ. ಇದಕ್ಕೆ ತುಂಬಾ ನಿಮ್ ಹಾರ್ಡ್ ವರ್ಕ್ ಅಂತೂ ಅಬ್ಸಲ್ಯೂಟ್ಲಿ ನೆಸೆಸರಿ. ನಿಮ್ ಹಾರ್ಡ್ ವರ್ಕ್ ತುಂಬಾ ಬೇಕು. ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ. ಮತ್ ಯಾವತ್ತು PU ನೆಗ್ಲೆಕ್ಟ್ ಮಾಡ್ಬೇಡ್ರಿ. ಮತ್ ಎಕ್ಸಾಮ್ ದಿವಸ ನಿಮ್ ಆಪ್ಟಿಟ್ಯೂಡ್ ಚೆನ್ನಾಗಿ ಮಾಡ್ಬೇಕಂದ್ರೆ ತುಂಬಾ ಕಾಮ್ ಆಗಿರ್ಬೇಕು. ನೀವು ಸ್ವಲ್ಪ ಭಯ ಪಟ್ಕೊಂಡಷ್ಟು 10-20 ಮಾರ್ಕ್ ಹೋಗುತ್ತೆ. ಧನ್ಯವಾದ. 4 ಜನಕ್ಕೆ ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಹಾಗೆ ಆಲ್ ದಿ ಬೆಸ್ಟ್ ನಿಮ್ಮ ಫ್ಯೂಚರ್ಗೂ ಕೂಡ.